ನಮ್ಮ ಸ್ವಾಮಿಗಳವರಿಗೆ ಆಶ್ರಮ ಆಗುವಂತಹ ಸಂದರ್ಭ. ಅನೇಕ ಬಾರಿ ಹೇಳಿದ್ದೇನೆ ನಾನು. ನಮ್ಮ ಸ್ವಾಮಿಗಳವರಿಗೆ ಆಶ್ರಮ ಕೊಡಬೇಕು ಅಂತ ದೊಡ್ಡ ಸ್ವಾಮಿಗಳವರು ವಿಚಾರ ಮಾಡಿದ್ದಾರೆ. ವಿಚಾರ ಮಾಡಿ ಅವರ ತಂದೆ, ಸ್ವಾಮಿಗಳವರ ಪೂರ್ವಾಶ್ರಮದ ತಂದೆ ಗುತ್ತಲಾಚಾರ್ಯರು, ಆ ಗುತ್ತಲಾಚಾರ್ಯರಿಗೆ ಅವರು ವಿಷಯವನ್ನು ತಿಳಿಸಿದ್ದಾರೆ. ನೋಡ್ರಿ, ಹೀಗೆ ಆಶ್ರಮ ಕೊಡಬೇಕು ಅಂತ ಸಂಕಲ್ಪ ಆಗಿದೆ, ದೇವರ ಪ್ರೇರಣೆ ಆಗಿದೆ, ಆದ್ದರಿಂದ ಆಶ್ರಮ ಕೊಡ್ತೀವಿ. ಸರಿ ಆಯಿತು ಅಂತ ದೊಡ್ಡ ಭಾಗ್ಯ, ಟೀಕಾಕೃತ್ಪಾದರ ಸೇವೆ ಆಗತ್ತೆ. ಅದನ್ನು ಮಾಮಿಯವರಿಗೆ, ಅಂದರೆ ಮಹಾಸ್ವಾಮಿಗಳವರ ಪೂರ್ವಾಶ್ರಮದ ತಾಯಂದರಿಗೆ, ಮಾತೃಶ್ರೀಯವರಿಗೆ ತಿಳಿಸ್ಬೇಕು. ಯಾರು? ಗುತ್ತಲಾಚಾರ್ಯ. ಸ್ವಲ್ಪ ಮನಸ್ಸಿನಲ್ಲಿ ಕಳವಳ ಆಯಿತು, ಹೇಗೆ ತಿಳಿಸೋದು ಅಂಥೇಳಿ. ಸಣ್ಣ ವಯಸ್ಸು, 23 ವರ್ಷ ಅಷ್ಟೇ ಅವ್ರಿಗೆ ಆಶ್ರಮ ತಗೊಂಡಾಗ 23 ವರ್ಷ. ಮತ್ತು ಅಂಥವರಿಗೆ ದೊಡ್ಡ ಜವಾಬ್ದಾರಿ, ದೊಡ್ಡ ಆಶ್ರಮ ಅಂದರೆ ಸಾಮಾನ್ಯ ಅಲ್ಲ, ಸನ್ಯಾಸಾಶ್ರಮ ಅಂದರೆ. ಅಂಥವರಿಗೆ ಆಶ್ರಮವನ್ನು ಕೊಡಬೇಕು ಅಂತ ಹೇಳಬೇಕಲ್ಲ ಅಂತ. ಸರಿ, ಹೇಳಬೇಕು ಅಂತಂದರೆ ನಾವು ಸಾಮಾನ್ಯವಾಗಿ ಏನು ಅನ್ಕೋತೀವಿ, ಹೀಗೆ ಸರ್ವಜ್ಞಾಚಾರ್ಯರಿಗೆ ಮತ್ತು ಆಶ್ರಮವನ್ನು ಕೊಡಬೇಕು ಅಂತ ಮಾಡಿದ್ದಾರೆ, ಅದಕ್ಕೆ ನಾವು ಬಿಟ್ಟು ಕೊಡಬೇಕು. ಆದರೆ ಗುತ್ತಲಾಚಾರ್ಯರು ಹಾಗೆ ಹೇಳಲಿಲ್ಲ ಅಂತ. ಗುತ್ತಲಾಚಾರ್ಯ